ಮಟ್ಟದಲ್ಲಿ ಹಾಜರಾಗಿದ್ದಾರೆ ಅಂದ್ರೆ ನಮ್ಮ ಹುಡುಗಿರಲ್ಲ ಅಬ್ಬಬ್ಬಾ ಅನ್ನೋ ಹಾಗೆ ರೆಡಿ ಆಗಿದ್ದಾರೆ ಅಂತ ಅಂದ್ರೆ ಅದು ಹಬ್ಬ ಅಂತಾನೆ ಅರ್ಥ. ಪ್ರೀತಿಯ ಅಕ್ಕ ತಂಗಿಯರನ್ನ ಮನೆ ಕರೆಸಿ ತವ್ರ ಬಳಿ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ಬಾಗಿನ ಕೊಡೋ ಹಬ್ಬ. ತವ್ರ ಮನೆಯಲ್ಲಿ ಸಿರಿ ಹೆಚ್ಚಾಗ್ಲಿ ಅಂತ ಹೆಣ್ಮಕ್ಳು ಹಾರೈಸೋ ಗೌರಿ ಹಬ್ಬವನ್ನ ನಿನ್ನೆ ಸಂಭ್ರಮದಿಂದ ಆಚರಿಸಿದ್ದಾಗಿದೆ. ಇವತ್ತು ಗೌರಿ ಪುತ್ರನನ್ನ ಪ್ರತಿಷ್ಠಾಪಿಸಿ ಸಕಲ ವಿಘ್ನಗಳು ದೂರ ಆಗ್ಲಿ, ಎಲ್ಲರ ಮನಸ್ಸಲ್ಲಿ ನೆಮ್ಮದಿ ನೆಲೆಸ್ಲಿ ಅಂತ ಬೇಡ್ಕೊಂಡಿದ್ದಾಗಿದೆ. ನಾವೆಲ್ಲ ಪ್ರೀತಿಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಾರದ ಮೊದಲನೇ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಮಜಾ ಭಾರತದ ಮುದ್ದು ಗೌರಿ ಗುಳಿಕೆನೆಯ ಪೋರಿ ರಚ್ಚಿ, ನಿಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅನು. ಎಲ್ರಿಗೂ ಇಲ್ಲಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ಆಡಿಯನ್ಸ್ಗೆ, ಕಂಟೆಸ್ಟೆಂಟ್ಸ್ಗೆ, ಗುರು ಸರ್ ಆ್ಯಂಡ್ ಅನು, ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ವೀಕ್ಷಕರೇ, ನೋಡ್ತಿರೋಂಥ ಎಲ್ಲ ಮಜಾ ಭಾರತದ ಪ್ರೀತಿಯ ವೀಕ್ಷಕರಿಗೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಒನ್ಸ್ ಅಗೇನ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಮಾಡೋರಿಗೆ ಮೋದಕ ಇಲ್ಲ ಲಡ್ಡು ಕೊಡಿ. ನಮ್ಮ ಮಜಾ ಗಣಾಧ್ಯಕ್ಷ ಗುರು ಸರ್, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಲ್ಲಿ ಎಲ್ಲ ಫುಲ್ ಟೀಮ್ ಮಜಾ ಭಾರತ ತಂಡಕ್ಕೆ ಹಾಗೂ ಎಲ್ಲ ವೀಕ್ಷಕರಿಗೂ ವೆರಿ ಹ್ಯಾಪಿ ಗಣೇಶ ಚತುರ್ಥಿ. ದೇವರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಿಮಗೋಸ್ಕರ ಸಿಹಿ ಕಡುಬಿನ ಮನೋರಂಜನೆಯನ್ನ ನೀಡೋದಕ್ಕೆ ರೆಡಿಯಾಗಿರುವಂತ ನಮ್ಮ ಆಸ್ಥಾನ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ಏನ್ ಟ್ಯಾಲೆಂಟ್ ಅಪ್ಪ ನಮ್ಮ ಹುಡುಗರಿಗೆ. ಇದಿಷ್ಟೇ ಅಲ್ಲ, ಇವತ್ತು ನಿಮ್ಮನ್ನ ನಗ್ಸೋದಕ್ಕೂ ರೆಡಿ ಆಗಿದ್ದಾರೆ. ಇನ್ಯಾಕೆ ತಡ, ಇವತ್ತಿನ ಮೊದಲ ಸ್ಕಿಟ್ ನಾನ್ ನೋಡ್ಕೊಂಡ್ ಬಂದ್ಬೇಡ. ಈ ಜಗತ್ತು ಅನ್ನೋದು ಕಲ್ಪನೆ. ಈ ಕಲ್ಪನಾ ಜಗತ್ನಲ್ಲಿ ನಾವೆಲ್ಲರೂ ಸುಖವಾಗಿದ್ದೀವಿ ಅನ್ನೋದು ಭ್ರಮೆ. ನಾನ್ ಹೇಳ್ತಿರೋದಲ್ಲಪ್ಪ, ಇಷ್ಟು ದಿನ ಕಂಡವ್ರ ಕುಟುಂಬದಲ್ಲಿ ಒಗ್ಗರಣೆ ಆಗ್ತಿದೆ ಜಗ್ಗಪ್ಪ, ಇವತ್ತು ಫಿಲಾಸಫಿ ಹೇಳ್ತಿದ್ದಾನೆ ಅಪ್ಪ. ನನಗೆ ಆಕ್ಚುಲಿ ಆಶ್ಚರ್ಯ ಆಗ್ತಿದೆ, ಅದು ಏನೇನಾಗುತ್ತೋ, ಇನ್ನು ಏನೇನ್ ಕೇಳ್ಬೇಕೋ ನೋಡ್ಕೊಂಬರೋಣ ಬನ್ನಿ. ಕಲಿಗಾಲ ಕೆಟ್ಟೋಯ್ತಯ್ಯ, ಮನೆ ಮನೆಗೂ ಕಂಪ್ಯೂಟರ್ ದೇವ್ರಾಯ್ತಯ್ಯ. ಹುಟ್ಟೋಕು ಇಲ್ಲಿ ಲಂಚ, ಸಾಯೋಕು ಇಲ್ಲಿ ಲಂಚ, ಅರೆ ಚೂರು ಪಾರು ಭಕ್ತಿ ಕೂಡ ಬಿಟ್ಟ ಮನುಷ್ಯ. ಆ ದೇವರಲ್ಲಿ ಬಂದ್ರು ಇರೋದ್ 3 ನಿಮಿಷ. ಮಹಾ ಗಣಪತಿ, ಮಹಾ ಗಣಪತಿ. ರಿಹರ್ಸಲ್ ಚೆನ್ನಾಗೇ ಮಾಡಿದ್ದೆ, ಇಲ್ಲ ಚೂರು ಎಡವಟ್ಟಾಯ್ತು. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ 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 ಶುಭಾಶಯಗಳು. ಈ ವರ್ಷ ನಮ್ಮನೇಲಿ ಗೌರಿ ಗಣೇಶ ಹಬ್ಬ ಅಂತೂ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಮೇಡಮ್. ಯಾಕೆ ಹೇಳಿ, ನಾನು ಮತ್ತೆ ಜಗ್ಗು ಮದ್ವೆ ಆಗಿ 1 ವರ್ಷ ಆಯ್ತು. ಅಲ್ಲ, ನಾನು ಜಗನ್ ಮದ್ವೆಗೆ 1 ವರ್ಷ ಆಯ್ತು. ಸಾರಿ. ಅದೇ ನಾವಿಬ್ರು ಜಗಪ್ಪನ್ ಮದ್ವೆ ಆಗಿ 1 ವರ್ಷ ಆಯ್ತು. ಅದಕ್ಕೆ ಈ ಸತಿ ಇದು ನಮ್ಮ ಮೊದಲನೇ ಗೌರಿ ಗಣೇಶ ಹಬ್ಬ. ಇದನ್ನ ಸ್ಪೆಷಲ್ ಆಗಿ ನಿಮ್ಮೆಲ್ಲರ ಜೊತೆ ಆಚರಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಅದಕ್ಕೆ ರಚ್ಚು ಮೇಡಮ್, ನಿಮ್ಗೆ ಇಳ್ಕಲ್ಲಿಂದ ಸೀರೆ ತರಿಸ್ತಾ ಇದೀನಿ. ಮೊಳಕಾಲ್ ಗಂಟ ಉಟ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ಇಳ್ಕಲ್ ಸೀರೆ ಉಟ್ಕೊಂಡು ಸಖತ್ತಾಗಿದೆ ಮೇಡಮ್ ಸೀರೆ, ಅದನ್ನೇ ಉಟ್ಕೊಂಡ್ ಬಂದ್ಬಿಡಿ. ಗುರು ಸರ್, ನಿಮ್ಗೂ ಅಷ್ಟೇ ಮೈಸೂರಿಂದ ಸಿಲ್ಕ್ ಪಂಚೆ, ಸಿಲ್ಕ್ ಶರ್ಟ್, ಶಲ್ಯ ಎಲ್ಲ ಹೇಳಿದೀನಿ, ಅಲ್ಲಿಂದ ತರಿಸ್ತಾ ಇದ್ದೀನಿ. ನೀವು ಅದನ್ನ ಹಾಕೊಂಡು ಭರ್ಜರಾಗಿ ರೆಡಿಯಾಗಿ ನಮ್ಮ ಮನೆಗೆ ಬಂದ್ಬಿಡಿ. ಓಕೆ. ಅನುಪಮ ಮೇಡಮ್, ನಿಮ್ಮನ್ ಮರ್ತಿದ್ದೀನಿ ಅಂತ ಅನ್ಕೋಬೇಡಿ. ನಿಮಗೆ ನಾನು ಕೋಲಾರದ KGF ಅಲ್ಲಿ ಮಣ್ಣು ನಗ್ಸಿದ್ದಕ್ಕೆ ಚಿನ್ನ ಸಿಗ್ಲಿಲ್ಲ, ಅದಕ್ಕೆ ಇಲ್ಲೇ ಅಂಗಡಿಲಿ ಬೆಳ್ಳಿ ದೀಪನ ತರಿಸ್ತಾ ಇದ್ದೀನಿ, ನಿಮಗೆ ಕೊಡ್ತೀನಿ. ಅದನ್ನ ಸ್ವೀಕರಿಸಿ ನಮ್ಮ ಮನೆಗೆ ಬಂದ್ಬಿಡಿ. ಓಕೆನಾ? ಲೇ ಹುಡುಗ್ರ, ನಿಮ್ಮನ್ನೆಲ್ಲ ಮರ್ತಿಲ್ಲ ಕಣ್ರು. ನಿಮ್ಗೆಲ್ಲ ಕಲರ್ ಕಲರ್ ಬಟ್ಟೆನ ನಾನು ಎಲ್ಲಿಂದ ತರಿಸ್ತಾ ಇದೀನಿ ಗೊತ್ತಾ? ಕಾಸ್ಟ್ಯೂಮ್ ರಾಜಣ್ಣಂಗೆ ಹೇಳಿದೀನಿ, ತಂದು ಕೊಡ್ತಾರೆ, ಹಾಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ವಿಜೃಂಭಣೆಯಿಂದ ನಾವು ಹಬ್ಬನ ಆಚರಿಸೋಣ. ಎಲ್ಲರೂ ನಿಮ್ ಖರ್ಚಲ್ಲಿ ನಮ್ಮ ಮನೆಗೆ ಬಂದ್ಬಿಡಿ. ಅಂದಹಾಗೆ ನಮ್ಮ ಯಜಮಾನ್ರು ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ಲ. ರೀ ಜಗ್ಗಾರಿ ಬನ್ರಿ.
ಇವತ್ತು ಗಣೇಶ ಹಬ್ಬ ಅಲ್ವಾ, ಅದಕ್ಕೆ ಸ್ಪೆಷಲ್ ಪರ್ಫಾರ್ಮೆನ್ಸ್ ಯಜಮಾನ್ರದ್ದು. ಸೈಲೆಂಟ್ ಆಗಿರ್ರಿ. ನಾನು ರಚಿತಾ ಮೇಡಮು ನಿಮ್ಮನ್ನ ಮದ್ವೆ ಆಗಿ 1 ವರ್ಷ ಆಯ್ತು. ಸೊ ನಾನು ನಿಮ್ಮ ಜೀವನದಲ್ಲಿ ಬಂದ್ಮೇಲೆ ನಿಮ್ಮ ಜೀವನ ಬದಲಾಯ್ತು ಅಲ್ವಾ? ಹೌದು ಕಣೆ, ನೀವು ಬಂದ ಮೇಲೆ ನನ್ನ ಜೀವನ ಬದಲಾಯ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಿಜವಾದ ಸತ್ಯ ಏನು ಅಂತ ಗೊತ್ತಾಗೋಯ್ತು. ಹೌದಾ? ಏನಂತ ಸತ್ಯ ಗೊತ್ತಾಯ್ತು? ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲ ಭ್ರಮೆ ಭ್ರಮೆ ಭ್ರಮೆ. ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ, 1 ವರ್ಷದಿಂದ ನಾವು ಸಂಸಾರ ಮಾಡ್ತಿರೋದು, ಇದೆಲ್ಲ ಭ್ರಮೆನಾ? ಯಾರ ಗಂಡ ಯಾರ ಹೆಂಡತಿ, ಯಾವುದು ಸಂಸಾರ? ಇಲ್ಲಿ ಎಲ್ಲವೂ ಕಲ್ಪನೆಯ ಪಾತ್ರ. ನಾನು ಗಂಡನ ಪಾತ್ರ ಮಾಡ್ತಾ ಇದ್ದೀನಿ, ನೀನು ಹೆಂಡತಿ ಪಾತ್ರ ಮಾಡ್ತಾ ಇದೀಯ. ಅವರು ಹೋಸ್ಟ್ ಪಾತ್ರ ಮಾಡ್ತಾ ಇದ್ದಾರೆ, ಇವರು ಜಡ್ಜಸ್ ಪಾತ್ರ ಮಾಡ್ತಾ ಇದ್ದಾರೆ. ಅವರು ಕಂಟೆಸ್ಟೆಂಟ್ ಪಾತ್ರ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲ ಟೆಕ್ನಿಷಿಯನ್ ಪಾತ್ರ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕಲ್ಪನೆಯ ಪಾತ್ರ ಅಂತ ಗೊತ್ತಿದ್ರು ನಾನು ನಿಜವಾಗ್ಲೂ ಮಾಡ್ತಾ ಇದ್ದೀನಿ ಅನ್ನೋ ಭ್ರಮೇಲ್ ಬದುಕ್ತಾ ಇದ್ದಾರೆ ಕಣೆ. ಅಲ್ಲ, ಮನುಷ್ಯ ಕಲ್ಪನೆ ಅಂದ್ರೆ ಏನು, ಭ್ರಮೆ ಅಂದ್ರೆ ಏನು? ಈ ಮಜಾ ಭಾರತದ ವೇದಿಕೆಯಲ್ಲಿ ನಾನು ಅದ್ಭುತವಾದ ನಟಿ, ನಾನು ಏನ್ ಮಾಡಿದ್ರು ಕಾಮಿಡಿ ಅನ್ನೋದು ನಿನ್ನ ಕಲ್ಪನೆ. ಇದೇ ತರ ಆಕ್ಟಿಂಗ್ ಮಾಡ್ಕೊ ಹೋಯ್ತಾ ಇದ್ರೆ ನಂಬರ್ 1 ಹೀರೋಯಿನ್ ಆಗ್ಬಿಟ್ಟು ರಚಿತಾ ಮೇಡಮ್ ಕೂತಿರೋ ಜಾಗದಲ್ಲಿ ಕೂತ್ಕೋತೀನಿ ಅನ್ನೋದು ನಿನ್ ಭ್ರಮೆ. ಈ ಪ್ರಪಂಚದಲ್ಲಿ ಈ ಮುತ್ತುಗಳು ಒಂದು ಭ್ರಮೆ. ಅವ್ರು ಮುತ್ತು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಕಲ್ಪನೆ. ಅಲ್ಲ, ಹೋಗ್ಲಿ ಬಿಡಿ, ಈ ವಿಷಯ ಎಲ್ಲ ಯಾಕೆ? ಇವತ್ತು ಹಬ್ಬ ಅಲ್ವಾ, ನಾನು ನಿಮ್ಗೆ ಎಷ್ಟೊಂದು ಸಾಮಗ್ರಿಗಳನ್ನ ತರಕ್ ಹೇಳಿದ್ದೆ, ತಂದ್ರ? ಬಾಳೆಕಂಬೈಯಲ್ಲಿ ಒಂದು ಬಾಳೆ ಮರವನ್ನು ತರಿದರೆ ಒಂದು ಬಾಳೆಗೊನೆ ವೇಸ್ಟ್ ಆಗುವುದಿಲ್ಲವೇ? ಮಾವಿನ ಸೊಪ್ಪು. ಮಾವಿನ ಸೊಪ್ಪು ಇಲ್ಲಿ ಕೂತಿರುವ ಎಷ್ಟೋ ಜೀವಿ ಪ್ರಪಂಚಗಳಿಗೆ ಅದು ಆಕ್ಸಿಜನ್ ಕೊಡುತ್ತೆ. ಆ ಸೊಪ್ಪುಗಳನ್ನ ತಗೊಬಂದಂಗ್ ನ್ಯಾತಾಕೊಂಡ್ರೆ ಆಕ್ಸಿಜನ್ ಎಲ್ಲ ಹಾಳಾಗಲ್ವೇನೆ? ಹೋಗ್ಲಿ, ಗೌರಿ ಗಣೇಶ ಮೂರ್ತಿ ತರ ಕೇಳಿದ್ದಲ್ಲ ಅದು? ಈ ಗೌರಿ ಗಣೇಶ ಮೂರ್ತಿ ಅನ್ನೋದೇ ಒಂದು ಭ್ರಮೆ, ಅದೊಂದು ಕಲ್ಪನೆ. ಆ ಕಲ್ಪನೆಗೆ ಪೈಂಟ್ ಎಲ್ಲ ಹೊಡೆದಿರ್ತಾರೆ, ಅದನ್ನ ತಗೊಬಂದು ಪೂಜೆ ಮಾಡಿ ನಾವು ತಗೊಂಡೋಗಿ ನೀರೊಳಗಡೆ ಮುಳುಗಿಸ್ಬಿಡ್ತೀವಿ. ಅಲ್ಲಿರುವಂತ ಕಲರ್ಗಳೆಲ್ಲ ನೀರೊಳಗಡೆ ಬೆರ್ತು ಕ್ರಿಮಿ ಕೀಟಗಳು, ಜೀವ ಜಂತುಗಳು, ಮನುಷ್ಯರು ಎಲ್ಲಾನು ಕುಡಿದ ಮೇಲೆ ನಮ್ಗೆ ರೋಗ ಬರಲ್ವೇನೆ? ಹಾಳಾಗೋಗ್ಲಿ, ಮೇಡಮ್ಗೆ ಸೀರೆ ತರ ಕೇಳಿದ್ನಲ್ಲ ಅದು? ಸೀರಲಿ ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪರೇಚರ್. ನನ್ಗೆ ಆನ್ಸರ್ ಒಂದು ಬೇಕಿದೆ. ಅಗುಳಿ ಕೆನ್ನೆ ನನ್ನ ಕಾಡ್ತಿದೆ. ಎಲ್ಲರೂ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ, ನೀವು ಒಬ್ರೇ ಕಣ್ರಿ ಈ ತರ ಕಲ್ಪನೆ, ಭ್ರಮೆ, ಪಾಸಿಟಿವ್ ನೆಗೆಟಿವ್ ಅಂತ ವಕ್ರವಾಗಿ ಆಡ್ತೀರಾ. ಅಲ್ಲಿ ನೋಡ್ರಿ, ಇವತ್ತು ಹಬ್ಬ, ಅವ್ರ ಮುಖದಲ್ಲಿ ಹಬ್ಬದ ಕಳೆ ನೋಡ್ರಿ. ಒಂದೊಂದು ಮುಸುಡಿಲ್ 3-8 ಕಲರ್, ಇಲ್ಲಪ್ಪ ಸೂಪರ್ ಅಲ್ಲಪ್ಪ ಲೋಪರ್. ಸಮಾಧಾನ ಪ್ಲೀಸ್, ಅವ್ರ ಬದಲು ನಾನ್ ಸಾರಿ ಕೇಳ್ತೀನಿ, ಸುಮ್ಮನೆ ನೋಡು, ಅವರೆಲ್ಲ ನನಗೆ ಹೊಡೆಯಕ್ಕೆ ಬಂದ್ರು ಅನ್ನೋದು ಒಂದು ಕಲ್ಪನೆ, ಬಿಟ್ಟಿದ್ರೆ ಹೊಡೆದೇ ಬಿಡ್ತಾರೆ ಅನ್ನೋದು ಭ್ರಮೆ. ಇವ್ರು ಇಷ್ಟ ಜನ ಚೆನ್ನಾಗೇ ಇದ್ರು, ನೀವ್ ಅದ್ ಯಾವಾಗ ತಾಳಿ ಕಟ್ಟಿದ್ರು ಈ ಸ್ವಲ್ಪ ಲೂಸ್ ಆಡ್ದಂಗ ಆಡ್ತಾರ ಇವ್ರು. ರಚಿತಾ ಮೇಡಮ್ ನಂಗೆ ತಾಲಿ ಕಟ್ಟಿರೋದು ಕಲ್ಪನೆ, ಅವ್ರ ತಾಲಿ ಕಟ್ಟಿದ್ಮೇಲೆ ನಾನು ಹಿಂಗ ಆಡ್ತಾ ಇದ್ದೀನಿ ಅನ್ನೋದು ನಿನ್ನ ಭ್ರಮೆ. ನಾನು ಒಂದು ಹೆಣ್ಣು ಅನ್ನೋದು ಮರ್ತು ನೀವು ಮಾತಾಡ್ತಿದ್ದೀರಾ ಜಗದೀಶ್. ಈ ಹೆಣ್ಣು ಅನ್ನೋದೇ ಒಂದು ಭ್ರಮೆ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ. ಆದ್ರೂ ಈ ಹೆಣ್ಮಕ್ಳು ಯಾಕೆ ಸರ್ ತಲೆ ಮೇಲೆ ಕೂತ್ಕೊಂಡು ತೈ ತಕ ತೋಮ್ ತಕ ತೈ ಅಂತ ಭರತನಾಟ್ಯ ಆಡ್ತಾರೆ? ಥೈ ತಕ ಥೋಮ್ ತಕ ಥೈ ಅಂತ ಭರತನಾಟ್ಯ ಅಲ್ಲ, ಈಗ ಕೂಚುಪುಡಿ ಆಡ್ತೀನಿ ತಲೆ ಮೇಲೆ. ಈ ಜೀವನ ಎಂಬ ನಾಟಕ ರಂಗದಲ್ಲಿ ಅಯ್ಯೋ 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 ಅಯ್ಯೋ, ಹಬ್ಬದ ದಿನ ಎಲ್ಲರೂ ತಲೆ ಕೆಡ್ತಿರಲ್ರಿ. ಬನ್ನಿ, ನಿಮಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು, ವಿಚಾರಿಸ್ಕೋತೀನಿ. ಒಳಗಡೆ ಜೈ ಬೋಲೋ ಶ್ರೀ ಗಣೇಶ್ ಮಹಾರಾಜ್ ಕಿ ಮಹಾರಾಜ್ ಕಿ. ರೀ, ಹಬ್ಬಕ್ಕೆ ಅಂತ ಸೀರೆ ತಂದ್ಕೊಟ್ಟಿದೀರಾ? 15,000 ಖರ್ಚು ಮಾಡಿದೀನಿ. ಹೆಂಗ್ ಕಾಣ್ತಾ ಇದೀನಿ? ಸೂಪರ್, ನನ್ನ ಸೆಲೆಕ್ಷನ್ ಅಲ್ವಾ? ಈ ಸೀರೆ ಕಲರ್ ಯಾವ್ದು ಹೇಳಿ? ಬ್ಲೂ ಕಲರ್. ಇನ್ನೊಂದ್ಸಲ ಹೇಳಿ. ಬ್ಲೂ ಕಲರ್. ರೀ, ನಾನ್ ಹೇಳಿದ್ದು ನನ್ನ ನೋಡ್ಕೊಂಡು ಹೇಳಿ ಅಂತ, ಅವ್ರನ್ನ ನೋಡ್ಕೊಂಡು ಹೇಳಿ ಅಂತ ಹೇಳಿದಲ್ಲ. ನಾನ್ ನಿಮ್ ಹೆಂಡತಿ ಮಲ್ಲಿ
ಮುಖದಲ್ಲೇ ನಿನ್ನ ಮುಖ ನೋಡ್ತಿದ್ದೀನಿ ಮಲ್ಲಿಕಾ. ಮಲ್ಲಿಕಾ ಮಲ್ಲಿಕಾ ಮಲ್ಲಿಕಾ, ನೀನ್ ಇಲ್ದೇ ಇರೋ ಈ ಲೋಕ ಸಕ್ಕರೆ ಇಲ್ದಿರೋ ಪಾಕ. ಈ ಡೈಲಾಗ್ ಇವಾಗ ಬೇಕಾ? ಇದನ್ನ ಹಿಡ್ಕ. ಇದನ್ನ ತರಬೇಕಾ? ಈ ಲಿಸ್ಟ್ ಅಲ್ಲಿರೋ ತಂದ್ರೆ ಮನೇಲಿ ದೇವ್ರ ಪೂಜೆ ಆಗತ್ತೆ, ಇಲ್ಲಾಂದ್ರೆ ನಿಮ್ ಪೂಜೆ ಆಗತ್ತೆ. ತಂದ್ಬಿಡ್ತೇನೆ. ಹೂವು, ಹಣ್ಣು, ತರಕಾರಿ, ಬಾಳೆಹಣ್ಣು, ಸ್ವೀಟ್, ಇದ್ರ ಜೊತೆಗೆ ಒಂದು ಬುಟ್ಟಿ ಮಲ್ಗೆ ಹೂ ತಂದ್ಬಿಡ್ತೇನೆ. ಫ್ಲಾಗ್ ಹಾರಿಸ್ಬಿಟ್ಟು ಸ್ವತಂತ್ರ ದಿನಾಚರಣೆ ಮಾಡೋಣ. ಇವತ್ತು ಗಣೇಶ ಚತುರ್ಥಿ ಕಣ್ರಿ. ಮರ್ತೇ ಬಿಟ್ಟಿದ್ದೆ ಕಣೆ. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಹೋಗ್ ಬನ್ನಿ. ರಾಮು, ಓ ನಮಸ್ಕಾರ. ಎಲ್ಗ್ ಹೋಗ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಭಕ್ತ ನೀನು, ನಿನ್ನ ಮನೆಯಲ್ಲಿ ಗಂಡ ನೀನು, ಹೌದಾ? ಮಕ್ಕಳಿಗೆ ತಂದೆ ನೀನು, ಹಾ. ರಚಿತಾ ಮೇಡಮ್ಗೆ ತಮ್ಮ ನೀನು, ನನಗೆ ಬಾಮೈದ ನೀನು, ಗುರು ಸರ್ಗೆ ದೊಡ್ಡಪ್ಪ ನೀನು.